ಕಮಲೋಕ್ ಇಲ್ಲೇ ಅದಾಳಲ್ಲ. ಕಮಲೋಕ ಈ ಬಾರವ ಕಮಲೋಕ. ಹೂನು ಆಯಕ ನಾನು ಹಂಗಾರ ಗಿರ್ಜಕ್ ನಿನ್ನೆ ಹೊಟ್ಟಿಲಿ ಅದಾಳ ಅನ್ನೋದು ಕೇಳಿ ನನಗೆ ಭಾಳ ಖುಷಿ ಆತವ. ಆಕಿ ಜೋಳದ ಹೊಡಿ ಅಂದ್ರೆ ಭಾಳ ಇಷ್ಟ ಅಲ್ಲ ಆಕಿಗೆ. ಅದಕ್ಕೆ ನಾನು ಒಂದೆರಡು ಜೋಳದ ಹೊಡಿ ಮಾಡ್ಕೊಂಡ ತಗೊಂಬನ್ನಿ ನೋಡ. ಅಯ್ಯ ಎದಕ್ಕೆ ತೊಂದ್ರೆ ತಗೊಂಡಿವ ಕಲ್ಲವಕ್ಕ? ನಿನ್ನ ಕೆಲಸ ನಿನಗೆ ಭಾಳ ಇರ್ತೈತಿ ಪಾಪ. ಅಕ್ಕಿ ಸಲುವಾಗಿ ಅಲ್ಲಿಂದ ಮಾಡ್ಕೊಂಡು ತಗೊಂಬಂದಿಯೇನ? ಅಯ್ಯ ನೀನು ಕಮಲವಕ್ಕ ಹೊರಗಿನವ್ರಂಗೆ ಮಾತಾಡಕತ್ತೀಯಲ್ಲ. ಆ ಹುಡುಗಿ ಹೊಟ್ಟಿಲೆ ಐತಿ, ಆಕಿಗಟ್ಟು ಏನರ ಮಾಡಿಕೊಟ್ರೆ ಪುಣ್ಯ ಬರೋದಿಲ್ಲನ ನನಗೆ? ಅಯ್ಯ ಹಂಗಲ್ಲವ, ಸುಮ್ಮನೆ ಎದಕ್ಕೆ ತೊಂದರೆ ತಗೊಂಡಿ ಅಂತ ಹೇಳಿನಷ್ಟ. ಹೋಗ್ಲಿ ಬಿಡು. ಎಲ್ಲದ ಗಿರ್ಜಕ್ಕ? ನಾನು ಅಕ್ಕಿನ ಹುಡ್ಕಾಕತ್ತನ್ವ ಯವ್ವ. ಈ ಹಿತ್ಲಾಗಂತೂ ಇಲ್ಲ, ಇನ್ನೊಂದು ಅಚ್ಚಿ ಕಡೆ ಹಿತ್ಲೈತಲ್ಲ ಅಲ್ಲಿದು ಹೋಗೈತೋ ಏನ್ ಮಾಡೈತಿ ನೋಡಿರ ಬರೋನ್ ಬಾ. ಹೌದಾ, ನಡಿವ ಹಂಗಾರ. ಈ ಕಮಲವಕ್ಕ ನಿಂದ್ರಿಲೆ. ಯಾಕೆ ಕಮಲವಕ್ಕ? ಅಯ್ಯ ನಿಂಗೇನ್ರ ಸುದ್ದಿ ಗೊತ್ತತನ? ಸುದ್ದಿ? ಏನ್ ಸುದ್ದಿವ? ಅಯ್ಯ ನಿಂಗೆ ಗೊತ್ತೇ ಇಲ್ಲನ? ಚೇ ಹೋಗೋ, ನನ್ನ ಸೊಸಿ ಒಬ್ಬಕ್ಕೆ ಆಗಿದ್ಲು, ನೀವೊಬ್ಬಕ್ಕೆ ಕಡಿಮೆ ಆಗಿದ್ ನೋಡು. ಹೇಳೋದನ್ನ ಪೂರ ಹೇಳೋದು ಗೊತ್ತಿಲ್ಲ, ಬಿಡೋದು ಗೊತ್ತಿಲ್ಲ ನಿಮ್ಗ. ಏನಾತು? ಏನ್ ಸುದ್ದಿ? ನೆಟ್ಗ ಹೇಳ್ತೀರ್ ಹೇಳು, ಇಲ್ದರ ಬಾ. ಅಯ್ಯ ಹಂಗೆ ಎಕ್ಸೆಪ್ಟ್ ಮಾಡ್ಕೋತೀವ ಕಮಲವಕ್ಕ? ಹೇಳ್ತಂತ ತಡಿ. ಮತ್ತ ಅಲ್ಲೇ ಕೆಳಗಿನ ಓನ್ಯಾಗ ಚಿನ್ನಮ್ಮಕ್ಕನ ಸಸಿ ಅದ ಗೊತ್ತೈತಿ. ಆಕೇನೋ ಅತ್ತಿ ಕೂಡ ಗಂಡನ ಕೂಡ ಜಗಳ ಮಾಡಿ ಮನೆ ಬಿಟ್ಟು ಹೋಗ್ಯಾಳಂತ. ಕೇಳಿಯನ ಸುದ್ದಿ? ಏನ ಮನೆ ಬಿಟ್ಟು ಹೋಗ್ಯಾಳ? ಮತ್ತ ಮಕ್ಕಳನ್ನ ಅದಕ್ಕೆ ಇಲ್ಲ ಅವ್ರ ಕೈಯಾಗ ಬಿಟ್ಟು ಹೋಗಾಳು. ಮಕ್ಕಳನ್ನ ಎರಡೂನು ಕರ್ಕೊಂಡನ ತವ್ರ ಮನೆಗೆ ಹೋಗ್ಯಾಳಂತ. ಅಯ್ಯ ಚಂದಾಳಿ, ಅದಕ್ಕೇನ್ ದಾಡಿಗಿತ್ತು? ಅಲ್ಲ ಚಿನ್ನಮ್ಮಕ್ಕರ ಎಂತ ಸಮಾಧಾನ ಅದಾಳ, ಅದ್ರ ಮಗನೂ ಸಮಾಧಾನ ಐತಿ, ಆಕಿಗೇನ್ ದಾಡಿಗಿತ್ತಂತ ಮನಿ ಬಿಟ್ಟು ಹೋಗಾಕ? ಏನಯ್ಯವ್ವ, ನನಗ ಅದನ್ನ ಕೊಡಸು ಇದನ್ನ ಕೊಡಸು, ಬಂಗಾರ ಸರ ಕೊಡಸು ಬಳಿ ಕೊಡಸು ಅಂತ ಹೇಳಿ ಗಂಡಗ ಹಚ್ಚಿ ತಲೆ ತಿಂತಿತ್ತಂತ. ಅದಕ್ಕ ಏನೋ ಕೊಡಸ್ಲಿ ಅದಕ್ಕ ಸಿಟ್ಟು ಮಾಡ್ಕೊಂಡ್ಕಾರ ಗಂಡ ನಿಮ್ಮಲ್ಲಿ ನ್ಯಾಯ ಮಾಡಿ ಬಿಡ್ಸಾಕ್ ಬಂದ್ರ ಅತ್ತಿ ಇಂಬಲ್ಲಿ ನ್ಯಾಯ ಮಾಡಿ ಮನಿ ಬಿಟ್ಕೊಟ್ಟು ಹೋಗಿದಂತ ನೋಡ್. ಅದಕ್ಕೇನ ದುರ್ಗೋನ್ ಬ್ಯಾನಿ ಚಂದಗೆ ಜೀವನ ಮಾಡಾಕ ಏನ್ರ ಚಂದ ಮಾಡ್ಲಿ? ರೊಕ್ಕ ಬಂಗಾರ ಏನ್ ನಾಳೆ ಏನು ಹೊತ್ಕೊಂಡ್ ಹೋಗ್ಕತನ? ಇರೋ ಒಟ್ಟು ದಿನ ಚಂದಗೆ ಗಂಡ ಮನಿ ಮಕ್ಕಳು ಅಂತ ಹೇಳಿ ಚಂದಗೆ ಜೀವನ ನಡೆಸ್ಕೊಂತ ಹೋಗುದ್ ಬಿಟ್ಟ ಏನವ ಇವಕ್ಕೇನ ಬುದ್ಧಿ ಬೈಲ್ಲನೋ ಅನಸ್ತತ್ ನನಗರ. ಹೂನಾ ಕಮಲವಕ್ಕ, ಅದನ್ನ ಅಂತ ನಾನು ಹೇಂತಿ ಅದಾಕಿ ಗಂಡನ ಮನಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹೋಗ್ಬೇಕವ. ಏನ ಹಾಸಿಗೆ ದಟ್ ಕಾಲ್ ಚಾಚ್ಬೇಕಂತಾರು, ನನಗ ಆದ್ಬೇಕು ನನಗೆ ಇದ್ಬೇಕು ನನಗೆಲ್ಲಾನು ನನಗ ಬೇಕಂದ್ರ ಎಲ್ಲ ಅಕ್ಕತಿ ತರಾಕ? ಹೌದು ಅಕಲವಕ್ಕ, ದೇವ್ರು ನಮಗೆ ಎಟ್ ಕೊಟ್ಟಿರ್ತಾನೋ ಅದಕ್ಕೆ ತೃಪ್ತಿ ಇರ್ಬೇಕ. ದೇವ್ರು ಕೊಟ್ಟದ್ರಾಗ ನೆಮ್ಮದಿಯಿಂದ ಜೀವನ ಮಾಡ್ಕೊಂತ ಹೋಗ್ಬೇಕು. ಅದನ್ನ ಬಿಟ್ಕೊಟ್ಟ ಹಂಗೆ ದುರಾಸೆ ಮಾಡಿ ಸಂಸಾರ ಹಾಳು ಮಾಡ್ಕೊಂಡ್ರ ಎದಕ್ಕೆ ಬಂತ ಹೇಳ? ಏನ್ ಬಿಡುವ ಯವ್ವ. ಅಲ್ಲ ನಮ್ಮ ಸಾವಿತ್ರಿ ಅಂತ ಬಡವ್ರ ಮನೆ ಸಸಿಯಾಗಿ ಹೋದ್ರನು ಅಂತ ಗಂಡ ಅಂತ ಅತ್ತಿನ ಚಲೋ ದಾರಿಗೆ ತಂದಕಾರ ಅವ್ರಿಗೂ ಒಂದು ಉದ್ಯೋಗ ಹಚ್ಚಿಕೊಟ್ಟ ತನ್ನ ಜೀವನ ಮಾಡಕೈತು. ಅಂತ ಹೆಣ್ಮಕ್ಳು ಸಿಗುದು ಈಗಿನ ಜೀವನದಾಗ ಭಾಳ ಅಪರೂಪ. ಹೌದು ಅಕಲವಕ್ಕ, ದೇವ್ರ ದಯ. ನಾವು ಯಾವ ಜನ್ಮದಾಗ ಮಾಡಿದ ಪುಣ್ಯನೋ ಏನೋ ನಮ್ಮ ಮಗಳು ಅಂತಕೇನೆ ಅದಾಳು. ನನ್ನ ಸಸಿನೂ ಬಂಗಾರದ್ದಂಗೆ ಐತಿ. ಇನ್ನೊಂದು ಸಸಿನೂ ನಮಗೆ ಅಂತ ಸಿಕ್ಬಿಟ್ರೆ ನಮ್ಮ ಮುಂದೆ ಯಾರದಾರ ಹೇಳು? ಅಯ್ಯೋ ಸಿಗ್ತಾಳ್ರಿ ಅಕ್ಕಾರ, ಸಿಗದ ಏನು ಮಾಡ್ತಾಳ್ರಿ? ನೀವು ಬೇಡ್ಕೊಂಡಂತ ಸಸಿನ ಸಿಗ್ತಾಳ್ರಿ ನಿಮ್ಗೆ? ಹ್ಞೂನ್ರಿ ತಂಗಿ, ಅದೊಂದ ಆಸೆ ನೋಡ್ರಿ ನಮಗೂ. ನಿಮ್ಮ ಆಸೆ ನೆರವೇರ್ತೈತ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಬಾಯಿ ಹರಕಿಯಿಂದ ಹಂಗಾದ್ರೆ ಅಷ್ಟ ಸಾಕು ನೋಡ್ರಿ. ನನ್ನ ಮಗಳದಾಳ್ರಿ, ರೂಪದಾಗ ಗುಣದಾಗ ಮಾತಿನಾಗ ಎಲ್ಲದ್ರಾಗೂ ಗಿರ್ಜಕ್ಕನ್ ಮೀರಿಸೋ ಹಂಗದಾಳ ನೋಡ್ರಿ. ಹೌದೇನ್ರಿ ಕಮಲವಕ್ಕ? ನೀ ಏನ ಅನ್ವ, ನಮ್ಮ ಗಿರ್ಜಕ್ಕ ಭಾಳ ಶಾನ್ಯಾಕಿ. ತುಂಬಿದ ಮನ್ಯಾಗ ಬಂದ ಏನು ಕೆಲಸ ಮಾಡಕ್ ಬರುದಿಲ್ಲ ಅಂದ್ರೂ ಎಲ್ಲಾನು ಕೆಲಸನೂ ಕಲ್ಕೊಂಡ್ ಕಾರ ತುಂಬಿದ ಮನೆಗೆ ಹೊಂದ್ಕೊಂಡು ಹೋಗ್ಬೇಕತ್ರ ಭಾಳ ದೊಡ್ಡ ಗುಣ ಇರ್ಬೇಕವ ಹೆಣ್ಮಕ್ಳಂತಕ. ಆ ಗುಣ ನಿನ್ ಸೊಸಿ ಅಂತಕ ಐತಿ ನೋಡು. ಹೌದು ಕಲ್ಲವಕ್ಕ, ನಾನ ಇನ್ನ ಸಿಟ್ಟಕ ನಾ ಎಷ್ಟು ಸಿಟ್ಟು ಮಾಡಿರನು ನನ್ನ ಸಸಿ ನಾ ಹೇಳಿದ ಮಾತೆಲ್ಲ ಕೇಳ್ತತಿ. ಅಯ್ಯೋ ನನ್ನ ಮಗಳನು ಹಂಗ ಅದಾಳ ನೋಡ್ರಿ ಥೇಟ್. ನಾ 20 ಮಾತಾಡ್ರನು ಒಂದು ಮಾತು ತುಟಿ ಪಿಟಕ್ ಅನ್ನೋಲ್ಲ ನನ್ನ ಕೂಸ. ನಾ ಏನು ಹೇಳ್ತಾನೋ ಅದನ್ನ ಎಲ್ಲ ಕೆಲಸನೂ ಕೇಳ್ತತಿ. ನಾ ಹಾಕಿದ ಗೆರಿ ಅಡ್ಡ ದಾಟೋದನೇ ಇಲ್ಲ ಒಟ್ಟ. ಅಂತ ಹೆಣ್ಮಗಳು ನನ್ನ ಹೊಟ್ಟೆ ಹುಟ್ಬೇಕಾರ ನಾನು ಪುಣ್ಯ ಮಾಡೇನೋ ಅಂತ ಎಷ್ಟೋ ಸಲ ಅನ್ಕೋತೇನ್ರಿ ನಾನು. ಚಲೋ ಬಿಡ್ರಿ ಹಂಗಾರ, ಆ ಹುಡುಗಿನ ಮದುವೆ ಆಗೋ ಹುಡುಗಂದು ಭಾಳ ನಸೀಬ್ರಿ. ಹೌದೌದ್ರಿ, ಹೆಣ್ಮಕ್ಳು ಅಷ್ಟು ತಿಳುವಳಿಕೆ ಅವ್ರಿದ್ರ ಸಾಕ್ರಿ, ಮನಿತನ ಚಂದಗೆ ನಡ್ಕೊಂತ ಹೋಕ್ಕವ್ರಿ. ಮಂಟನ್ ನಡ್ಸೋದೇನ್ರಿ? ನನ್ನ ಮಗಳು ಹಾಡ್ತಾಳು ಕುಣಿತಾಳು, ಅವೇನೇನೋ ಹೆಣ್ಕಿ ಬರ್ತಾವ ನೋಡ್ರಿ, ಅವೆಲ್ಲ ಹೆಣ್ಕಿ ಹೊಲಿತಾಳು. ಏನೋ ಬಣ್ಣ ತಗೊಂಡ ಚಿತ್ರಗಳು ತೆಗಿತಾಳು. ಏನು 1 2 ನನ್ನ ಮಗಳಿಗೆ ಇದು ಬರ್ತೈತಿ ಇದು ಬರೋದಿಲ್ಲ ಎಲ್ಲ ಮಾಡ್ತೈತಿ ನೋಡ್ರಿ. ಹೌದೇನ್ರಿ? ಅಡ್ಡಿ ಇಲ್ಲ ಅಷ್ಟೆಲ್ಲ ಮಾಡ್ತಾಳ್ರಿ. ಈಗಿನ ಕಾಲದ ಹುಡುಗಿಯಾಗೆ ಇಷ್ಟೆಲ್ಲ ಕಲ್ಕೊಂಡಾಳಂದ್ರ ಭಾಳ ಶಾನ್ಯಾಕಿದ್ದಂಗಾತ್ರಿ ನಿಮ್ಮ ಮಗಳು.
ಆ ಹುಡುಗಿಗೆ ತಕ್ಕಂಗ ಒಂದ್ ಚಲೋ ವರಾನ್ ಹುಡುಕಾರ ಮದುವೆ ಮಾಡಿ ಕೊಟ್ಬಿಡ್ರಿ, ಆರಾಮ್ ಇರ್ಲ್ರಿ ಇಬ್ರು. ಹ್ಞೂನ್ರಿ ಕಾಲ ಭಾಳ ಸೂಕ್ಷ್ಮ ಐತ್ರಿ ಈಗ. ಅದಕ್ಕೆ ನಾವು ನಮ್ಮ ಮಗಳಿಗೆ ತಕ್ಕಂಗ ಯಾವ ಹುಡುಗ ಸಿಗ್ತಾರೋ ಅಂತ ನೋಡಾಕತ್ತಿದ್ದೆವು. ಇನ್ನೇನು ಚಿಂತಿಲ್ ಬಿಡ್ರಿ ನನಗೆ. ಇನ್ನೇನು ಚಿಂತಿಲ್ಲ ಹಂಗಾರ ನಿಮ್ಮ ಹುಡುಗಿಗೆ ವರ ಗೊತ್ತು ಮಾಡಿದಿರೇನ್ರಿ ಈಗಾಗಲೇ? ಅಯ್ಯ ಇನ್ನ ಇಲ್ರಿ ಅಕ್ಕಾರ, ಇನ್ನ ಗೊತ್ತದು ಮಾಡಿಲ್ರಿ. ನೀವೆಲ್ಲರೂ ಮನಸ್ಸು ಮಾಡಿರ ಎಷ್ಟೊತ್ತಿನ ಮಾತ್ರಿ? ನಾವು ಮನಸ್ಸು ಮಾಡ್ಬೇಕ? ಏನು ಹೇಳತ್ತೀರಿ ನೀವು? ಅಯ್ಯ ಸಾವಿತ್ರಿ ಏನು ಹೇಳಿಲ್ಲೇನ್ರಿ ನಿಮ್ಮ ಮುಂದೆ? ಆ ಹುಡುಗಿಗೆ ಭಾಳ ಮರವು ನೋಡ್ರಿ. ಏನು ಹಾಕಲ್ಲವಕ್ಕ, ಏನು ಹೇಳಕತ್ತಾರ ಇವರು? ಅಲ್ಲ ಸಾವಿತ್ರಿ ನಿನ್ನ ಮುಂದರ ಏನ್ರ ಹೇಳೈತನ? ಇಲ್ಲಕ್ಕ, ಸಾವಿತ್ರಿನೂ ಏನು ಹೇಳಿಲ್ಲ. ನನಗೂ ಇವ್ರು ಏನು ಹೇಳತ್ತಾರೋ ಅರ್ಥ ಆಗ್ವತ್ವ. ಅಲ್ರಿ ನಿಮ್ಮ ಮಗಳ ಮದುವೆ ಗೊತ್ತಾಗೋದಕ್ಕೂ ನಾವು ಮನಸ್ಸು ಮಾಡೋದಕ್ಕೂ ಏನು ಸಂಬಂಧ? ಅಯ್ಯಯ್ಯ ಸಾವಿತ್ರಿ ಹೇಳೇ ಇಲ್ಲನ್ರಿ ಹಂಗಾರ ನಿಮ್ಗೆ? ನಿಮ್ಮ ಸಣ್ಣ ಮಗ ಅದಾರಲ್ರಿ, ನಿಮ್ಮ ಸಣ್ಣ ಮಗ ನನ್ನ ಮಗಳು ತಗೋತಾನಂತ ಹೇಳಿ ಮಾತಾಡ್ತೀನಿ ಅಂದಿದ್ಲು. ನಿಮಗೇನು ಹೇಳೇ ಇಲ್ಲನ್ರಿ ಹಂಗಾರ? ಇಲ್ರಿ ಅಕ್ಕಾರ, ಏನು ಅಂದಿಲ್ರಿ. ಅಕ್ಕಿವು ಬಾನತನ ಕೂಸನ್ ನೋಡ್ಕೋದು ಅಂತ ಹೇಳಿ ಮರ್ತಿರ್ಬೇಕು, ಏನು ಹೇಳಿಲ್ರಿ. ಹೌದನ್ರಿ? ನೋಡ್ರಿ ನನ್ನ ಮಗಳಂತೂ ಭಾಳ ಚೆನ್ನಾಗಿದಾಳು. ನೀವು ಮನಸ್ಸು ಮಾಡಿರ ನನ್ನ ಮಗಳು ನಿಮ್ಮ ಮನೆ ಸಸಿ ಆಗ್ಲಿ ಅಂತ ನನ್ನ ಆಸೆ ರೀ. ಏನು ಹಾಕಲ್ಲವಕ್ಕ ಹಿಂಗೆ ಅನ್ನಕತ್ತಾರು? ಅಯ್ಯ ಅವ್ರು ಅಂದ ಕೂಡಲೇ ಏನ ಆಗೇ ಬಿಡೋದಿಲ್ಲ. ಅವ್ರು ಬ್ಯಾಡ ಅಂದ್ರೆ ಬಿಡೋದಿಲ್ಲ. ಅವ್ರ ಋಣಾನ ಬಂದಿದ್ರ ಅಕ್ಕತಿ ನೋಡೋಣ ತಗೋ ಕಮಲವಕ್ಕ. ಆಯ್ತು ತಗೋರಿ ಅಕ್ಕಾರ, ಏನು ಅವರು ನಾನು ಬಂದ ಇದ್ರ ಯಾಕೆ ಬೇಡ ಅನ್ನೋದು? ನನ್ನ ಮಗ ಬರುವಾಗ ಹೇಗೆ ಕಳಿಸ್ತೇವ್ರಿ, ನಾವು ಒಂದ್ಸಲ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬರ್ತೇವಂತ, ಆಮೇಲೆ ಮುಂದಿಂದು ಮಾತಾಡೋಣ್ರಿ. ಆತ್ರಿ ಅಷ್ಟಾದ್ರೆ ಸಾಕ್ರಿ. ನಾವು ಹಂಗಾರ ಇವತ್ತು ಊರಿಗೆ ಹೊಂಟಿದ್ವಲ್ರಿ, ಅದಕ್ಕೆ ನಿಮ್ಮ ಮುಂದಟ್ಟು ಹೇಳಿರಾತಂತ ಹೇಳಿನ್ರೆ, ಮತ್ತೆ ಏನು ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ಹೇಳ್ರಿ, ಅದ್ರಾಗ ಏನೈತಿ? ಕೊಡ್ತಗಳು ಹೆಣ್ಮಕ್ಳು ಮದುವೆ ಆಗ್ಲಿದ್ದು ವರಗಳು ಇದ್ದಾಗ ಹೇಳೋದು ಕೇಳೋದು ಇದ್ದದ್ದನ್ನ. 10 ಕಲ್ಲಿಗೆ 1 ಕಲ್ಲು ತಾಗ್ತದಂತ ನಾವು ನೋಡ್ಕೊಂತ ಇರೋದು. ಅವ್ರವ್ರ ಋಣಾನ ಬಂದ ಕುಡೀರ ನಾವು ಯಾರ್ರಿ ತಪ್ಸಾಕ? ಹ್ಞೂನ್ರಿ ನಂದು ಅದ ಆಸೆ ನೋಡ್ರಿ, ಮತ್ತೇನಿಲ್ಲ. ಆಯ್ತು ತಗೋರಿ, ನಾನು ನನ್ನ ಮಗ ಬಂದಂದ್ರೆ ಕರ್ಕೊಂಡ್ ಒಂದು ಬರ್ತೇವಿ, ನೀವೇನು ಚಿಂತೆ ಮಾಡಬೇಡ್ರಿ. ಯುವನ ಅಷ್ಟು ದೂರದಿಂದ ಸಾವಿತ್ರಿ ಬೆನ್ನ ಹತ್ತೆ ಮನೆ ಕೆಲಸ ಬಗಸಿ ಮನೆ ಬಾಳೆ ಎಲ್ಲ ಬಿಟ್ಟು ಬಂದದ್ದಕ್ಕೂ ನಾ ಬಂದದ ಕೆಲಸ ಸರಿ ಆತು ಅನ್ಸಾತತಿ. ಏನು ಕಮಲವಕ್ಕ, 2ನೇ ಸಸಿನೂ ಹುಡುಕಿದಂಗಾರ? ಹ್ಞೂ ಕಲ್ಲವಕ್ಕ, ನಮ್ಮ ಪ್ರಯತ್ನ ನಾವು ಮಾಡೋದು, ದೇವ್ರು ಏನು ನಡೆಸ್ತಾನೋ ನೋಡೋಣ ನಡಿ. ನಡೀವ, ಒಡಿ ಇಲ್ಲೇ ಆರೆ ಹಂಗಾರ ಆಗೋದು. ಆ ಹುಡುಗಿ ತಿನ್ನೋದು ಯಾವಾಗ? ನಡಿ ಮೊದಲು ಗಿರ್ಜಾಕನ್ ಹುಡುಕೆ ಇವ್ನು ತಿನ್ನಾಕ ಕೊಡ್ತಾನೆ, ನಡಿನ. ಬಾ ಬಾ. ಆಹಾ ಗೋಬಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ದಿನ ಹಿಂಗೆ ತಂದು ಕೊಟ್ಬಿಟ್ರಂದ್ರ ನನಗಂತೂ ಆನಂದವೋ ಆನಂದ. ಬಜ್ಜಿ ಖಾಲಿ ಅದವನ? ಬಜ್ಜಿ ಅಂತೂ ಭಾರಿ ಇದ್ದು, ಅದಕ್ಕೆ ಫಸ್ಟ್ ಅವನ್ನ ತಿನ್ಬಿಟ್ನತ್ತ. ಭಾರಿ ಇರ್ತಾವ, ಇರ್ದ ಏನ್ ಮಾಡ್ತಾವು? ಅತ್ತಿರಿ ನೀವ್ರಿ? ಹೂನವ ನಾನ. ಅಲ್ಲ ಮನ್ಯಾಗ ಹಣ್ಣ ಹಂಪ್ಲ ಹಾಲ ಹೈನ ಸಾಕಟ್ಟೈತಿ ಅಂತದು ಆರೋಗ್ಯಕ್ಕೆ ಚಲೋ ಆಗುತ್ತೆ. ತಿನ್ನಂದ್ರ ಈ ಹಾಳು ಮುಳು ತರ್ತರ್ಸ್ಕೊಂಡ್ ತಿನ್ನ ಕಲಿತೇನ ಅಂಗಡಿಯಾಗಿಂದ? ಇಲ್ರಿ ಅತ್ತಿರಿ, ನಾ ಏನು ತರಿಸ್ಕೊಂಡಿಲ್ರಿ. ನಿಮ್ಮ ಮಗ ನನ್ನರಿ ಗಿರ್ಜಾ ಅದನ್ ತಿನ್ನು ಗಿರ್ಜಾ ಇದನ್ ತಿನ್ನು ಅಂತ ಹೇಳಿ ಅವರ ತಂದು ಕೊಟ್ಟಾರ್ರಿ ನನಗ. ನಾ ಏನು ತರಿಸ್ಕೊಂಡಿಲ್ರಿ ಅತ್ತಿರಿ. ನನ್ನ ಮುಂದೆ ಸುಳ್ಳು ಹೇಳ್ತಿ? ನಮ್ಮ ಮನೆ ದೇವ್ರ ಸತ್ಯ ನನಗ್ ಗೊತ್ತಿರೋದಿಲ್ಲನ? ಅತ್ತಿರಿ ಕರೇನೋರಿ, ಅವರ ತಂದು ಕೊಟ್ಟಾರ್ರಿ, ನಾ ಏನು ತರಿಸ್ಕೊಂಡಿಲ್ರಿ. ಕುಂದ್ರ ನನ್ನ ಮಗನ ತಾನ ಒಂದೇನು ಹೊರಗಿನ ತಿನ್ನುದಿಲ್ಲದು, ಇನ್ ಅಂತದ್ರಾಗ ನಿನಗಿಂತವೆಲ್ಲ ತಂದು ಕೊಡ್ತಾನನ? ಏನಾರ ಒಂದ್ ಸುಳ್ಳು ಹೇಳ್ಬಿಡ್ತಿ. ಆತು ಹೊಟ್ಟಿಲೇದಿ ಆಸೆ ಪಟ್ಟಿದಿ ತಿನ್ನುವಲ್ಲೇಕ, ಆದ್ರ ದಿನ ಇದ ಕೈ ಹಚ್ಚಬೇಡ ನೋಡು. ಇಂಥದನ್ನ ದಿನ ತಿಂದ್ರ ಕೂಸಿನ ಆರೋಗ್ಯ ಏನಾಗಬೇಕು, ನಿನ್ನ ಆರೋಗ್ಯ ಏನಾಗಬೇಕು? ಆಯ್ತ್ರಿ ಅತ್ತಿರಿ, ಕಮ್ಮಗ ಮನ್ಯಾಗ ಮಾಡಿದ್ದು ಸಜ್ಜಕ ರೊಟ್ಟಿ ಚಪಾತಿ ಪಲ್ಲೆ ಅನ್ನ ಹಾಲ ತುಪ್ಪ ಮೊಸರ ಮಜ್ಗಿ ಇಂಥದು ಹಣ್ಣು ಹಂಪ್ಲು ತಿಂದ್ರ ಹೊಟ್ಟಿಗೆ ಹತ್ತತ್ವ. ಇಂಥ ಹಾಳು ಮುಳು ತಿಂದ್ರ ಸರಿ ಆಗುದಿಲ್ಲ ನೋಡುವ ತಂಗಿ. ಆಯ್ತು ತಗೋರಿ ಅತ್ತಿರಿ, ನಾ ಏನ ದಿನ ತರಿಸ್ಕೊಂಡ್ ತಿನ್ನೋದಿಲ್ರಿ. ನೀ ತಿಂತಾನಂದ್ರನು ಕೊಡ್ಸಾರ ಯಾರು ನಿನಗ? ಹೇಳ್ತಂತಡೆ ಅವ್ ನನ್ನ ಮಗ್ ಒಂದಿಟ. ಕಮಲವಕ್ಕ ತಿನ್ನುವ ಬಿಡುವ, ಏನೋ ತಿನ್ಬೇಕಂತ ಆಸೆ ಪಟ್ಟತಿ ತಿನ್ನುವಲ್ತತ್ತ. ಅಯ್ಯ ತಿನ್ನೋದಕ್ಕೇನು ಬ್ಯಾಡ ಅನ್ನತಿಲ್ಲ, ಸುಮ್ಮಿರ್ ಕಲ್ಲವಕ್ಕ. ನೀ ದಿನ ಅದ ಕೈ ಹೆಚ್ಚೇಳಂದ್ರ ಆರೋಗ್ಯ ಏನಕತಿ ನೋಡು. ತಿನ್ನ, ನಿನಗ ಬ್ಯಾಡ ಅನ್ನೋದಿಲ್ಲ. ಆದ್ರ ಯಾವಾಗೋ ವಾರದಾಗೊಮ್ಮೆ 15 ದಿನದಾಗೊಮ್ಮೆ ಹಿಂಗಷ್ಟ ತಿನ್ಬೇಕ. ದಿನ ಒಂದಕ್ಕೂ ಮನ್ಯಾಗ ಮಾಡಿದ್ದನ ಆರೋಗ್ಯಕರವಾದ ಊಟ ಮಾಡ್ಬೇಕ, ಗೊತ್ತಾತಿಲ್ಲ? ಹ್ಞೂನ್ರಿ ಅತ್ತೀರಿ, ಹಂಗ ಮಾಡ್ತೇನ್ರಿ. ಪಾಪ ನಿನ್ ಸಂಬಂಧ ಕಲ್ಲವಕ್ಕ ಜೋಳದ ಒಡಿ ಮಾಡ್ಕೊಂಬಂದಾಳು, ತಗೋ. ವಾವ್ ಒಡೀರಿ ಮಸ್ತಾಗ್ಯಾವ್ರಿ ಕಲ್ಲವಕ್ಕ ರೀ.
ಆತು ಗೋರ್ವ ತಿನ್ನು ಕಮಲವಕ್ಕ ನಡಿವ ಹುಡುಗಿ ತಿನ್ನಾತತಿ ಮುಂದ್ ನಿಂದ್ರುದು ಸರಿಯಲ್ಲ. ಆತು ಗೋರ್ವ ತಿನ್ನು ತಿಂದ ಒಂದಿಟ್ಟು ಆರಾಮ್ ತಗೋ ನಾವು ಹೊಕ್ಕವಂತ. ಹ್ಞೂ ರೀ ಅತ್ತೀರಿ ಅವ್ರು ಹೇಳೋದನ್ನು ಕರೇರಿ. ನಾವು ಬಾಯಿ ರುಚಿ ನೋಡಿಕಾರ ಇದನ್ನ ತಿಂದು ಅಂದ್ರೆ ನಮ್ಮ ಆರೋಗ್ಯ ಏನಕ್ಕತಿ. ಅದಕ್ಕೆ ನಮ್ಗೆ ಯಾವ್ದು ಚಲೋನೋ ನಮ್ಮ ಆರೋಗ್ಯಕ್ಕೆ ಯಾವ ಆಹಾರ ಚಲೋನೋ ಅಂಥದನ್ನು ತಿನ್ಬೇಕ್ರಿ ಯಾವತ್ತಿದ್ರು. ಇಷ್ಟರಿ ಹೇಳೋದು. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.